ನಮಸ್ತೆ ಫ್ರೆಂಡ್ಸ್, ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈ ತಿಂಗಳು 29ನೇ ತಾರೀಕಿಗೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ VAO ಪರೀಕ್ಷೆ ನಡೀತದೆ. ಆ ಪರೀಕ್ಷೆಗೆ ಅತ್ಯಂತ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಡಿಸ್ಕಷನ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ನೋಡಿ, ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ PUC ಬೇಸ್ಡ್ ಮೇಲೆ, ಹಾಗಾಗಿ ನಾವು ಎಲ್ಲ ರೀತಿಯ ಈಸಿ ಕ್ವಶನ್ಸ್ಗಳನ್ನು ಓದ್ಕೋಬೇಕಾಗುತ್ತೆ, ಟಫ್ ಕ್ವಶನ್ಸ್ಗಳನ್ನು ಓದ್ಕೋಬೇಕಾಗುತ್ತೆ. ಹೇಳೋಕ್ಕಾಗಲ್ಲ, ಕ್ವಶನ್ ಪೇಪರ್ ಟಫ್ ಆದರೂ ಇರ್ಬೋದು, ಈಸಿ ಆದರೂ ಇರ್ಬೋದು. ಹಾಗಾಗಿ ಎಲ್ಲ ಥರ ಪ್ರಶ್ನೆಗಳನ್ನು ನಾವು ಓದ್ಕೋಬೇಕು. ಹಾಗಾಗಿ ನಾನು ಇಲ್ಲಿ ಒಂದು 80ರಿಂದ 100 ಪ್ರಶ್ನೆಗಳನ್ನು ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಸ್ಲೋ ಅನಿಸ್ತು ಅಂದರೆ 2x ಸ್ಪೀಡಲ್ಲಿ ಇಟ್ಕೊಂಡ್ರೆ ನಿಮಗೆ ಇಮ್ಮಿಡಿಯೇಟಾಗಿ ಬೇಗ ಓದ್ಕೊಳಕ್ಕೆ ಟೈಮು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಥವಾ ಈ ಸ್ಪೀಡು ನಿಮಗೆ ಓಕೆ ಅನಿಸಿದ್ರೆ ಇದೇ ಸ್ಪೀಡಲ್ಲಿ ಕಂಟಿನ್ಯೂ ಮಾಡಿ. ನೋಡಿ, ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ದಲ್ಲಿ ಉಪಯೋಗಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಕಮ್ಯುನಿಕೇಷನ್, ಸಂಪರ್ಕದಲ್ಲಿ ಆಪ್ಟಿಕಲ್ ಫೈಬರ್ಗಳನ್ನು ಉಪಯೋಗಿಸಲಾಗುತ್ತದೆ. ನೋಡಿ, ಆಪ್ಟಿಕಲ್ ಫೈಬರ್ಗಳು ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಈ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಇನ್ನು ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಸಂಪರ್ಕಗಳಲ್ಲಿ ಉಪಯೋಗಿಸಲಾಗುತ್ತದೆ. ಇವೆರಡು ಪಾಯಿಂಟ್ ಕೂಡ ಭಾಳ ಇಂಪಾರ್ಟೆಂಟು ರಿಗಾರ್ಡಿಂಗ್ ಆಪ್ಟಿಕಲ್ ಫೈಬರ್ಸ್. ನೋಡಿ, ಎರಡನೇ ಪ್ರಶ್ನೆ, ನ್ಯೂಕ್ಲಿಯರ್ ಫಿಸನ್, ಕನ್ನಡದಲ್ಲಿ ಪರಮಾಣು ವಿದಳನ ಅಂತ ಕರಿತೀವಿ. ಈ ನ್ಯೂಕ್ಲಿಯರ್ ಫಿಸನ್ ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನ್ಯೂಟ್ರಾನ್ಗಳ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ನೋಡಿ, ಈ ನ್ಯೂಕ್ಲಿಯರ್ ಫಿಸನ್ ಅಂದರೆ ನ್ಯೂಕ್ಲಿಯರ್ ಫ್ಯೂಸನ್ ಇವೆರಡು ಬಹಳ ಕನ್ಫ್ಯೂಸ್ ಆಗ್ತದೆ ಎಕ್ಸಾಮ್ಗಳಲ್ಲಿ. ಹಂಗಾಗಿ ನ್ಯೂಕ್ಲಿಯರ್ ಫಿಸನ್ ಅಂದ್ರೇನು, ನ್ಯೂಕ್ಲಿಯರ್ ಫ್ಯೂಸನ್ ಅಂದ್ರೇನು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನ್ಯೂಕ್ಲಿಯರ್ ಫಿಸನ್ ಬೈಜಿಕ ವಿದಳನ ಅಂತ ಅಂದರೆ ಒಂದು ಭಾರ ಪರಮಾಣುವಿನ ಅಸ್ಥಿರ ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆ. ನೋಡಿ, ಒಂದು ಭಾರವಾದ ಪರಮಾಣು ಇರುತ್ತೆ, ಅದು ಅಸ್ಥಿರವಾಗಿರುತ್ತದೆ. ಆ ಭಾರವಾದ ಪರಮಾಣು ಅಸ್ಥಿರವಾಗಿರುತ್ತದೆ. ಆ ಅಸ್ಥಿರವಾಗಿರ್ತಕ್ಕಂಥ ಭಾರವಾದ ಪರಮಾಣು ಬೀಜ ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗ್ತವೆ. ಅದರ ಜೊತೆಗೆ ಅದು ಒಡೆಯುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ನಾವು ನ್ಯೂಕ್ಲಿಯರ್ ಫಿಸನ್, ಬೈಜಿಕ ವಿದಳನ ಅಂತ ಕರಿತೀವಿ. ಎಕ್ಸಾಂಪಲ್ಲು ಯುರೇನಿಯಂ 235. ಎಕ್ಸಾಮಲ್ಲಿ ಈ ಥರ ಕೇಳಬಹುದು, ಯುರೇನಿಯಂ 235 ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ? ಬೈಜಿಕ ವಿದಳನ, ಬೈಜಿಕ ಸಮ್ಮಿಳನ ಅಂತ ಈ ಥರ ಕೇಳ್ಬೋದು ಪ್ರಶ್ನೆ. ಯುರೇನಿಯಂ 235 ಯಾವುದಕ್ಕೆ ಉದಾಹರಣೆ? ನ್ಯೂಕ್ಲಿಯರ್ ಫಿಸನ್ಗೆ ಉದಾಹರಣೆ. ನೆಕ್ಸ್ಟು ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಸನ್. ನೋಡಿ, ಎರಡು ಹಗುರ ಬೀಜಗಳು ಕೂಡಿ ಒಂದು ಭಾರ ಬೀಜವಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆ. ನೋಡಿ, ಎರಡು ಹಗುರ ಬೀಜಗಳು ಸೇರಿ ಒಂದು ಭಾರ ಬೀಜ ಆಗುವುದರ ಜೊತೆಗೆ ಅಗಾಧವಾದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ನಾವು ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಸನ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಲು ಡ್ಯೂಟೇರಿಯಂ. ನೋಡಿ, ನೆಕ್ಸ್ಟ್ ಪ್ರಶ್ನೆ, ನಾವಿಕ ಮೈಲಿ, ನಾಟಿಕಲ್ ಮೈಲ್ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ, ನಾವಿಕ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ. ಸರಿಯಾದ ಉತ್ತರ ಜಲಸಂಚಾರ, ನ್ಯಾವಿಗೇಷನ್. ನಾಟಿಕಲ್ ಮೈಲ್ ಈಸ್ ಯೂಸ್ಡ್ ಟು ಮೆಜರ್ ನ್ಯಾವಿಗೇಷನ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಪರಂ ಇದು ಭಾರತೀಯ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್. ನೋಡಿ, ನೆಕ್ಸ್ಟ್ ಪ್ರಶ್ನೆ, ಜೀವಕೋಶದ ಶಕ್ತಿಯ ಕೇಂದ್ರ ಡ್ಯಾಶ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿಯ ಕೇಂದ್ರ. ಇನ್ನುಳಿದಂತಹ ಒಂದು ಕಿಣ್ವಗಳ ಬಗ್ಗೆ ಮಾತಾಡೋಣ ನಾವು. ನೋಡಿ, ಲೈಸೋಸೋಮ್ ಇದು ಜೀವಕೋಶದ ಆತ್ಮಹತ್ಯಾ ಸಂಚಯಚೀಲ ಅಂತ ಕರಿತೀವಿ ನಾವು. ಸೆಂಟ್ರಿಯೋಲ್ ಇದನ್ನು ನಾವು ಕೋಶ ವಿಭಜನೆಯನ್ನು ಮಾಡುವ ವಿಶೇಷ ಕಣದಂಗ, ಕೋಶಗಳ ವಿಭಜನೆಯನ್ನು ಮಾಡುವ ಒಂದು ವಿಶೇಷ ಕಣದಂಗ ಸೆಂಟ್ರಿಯೋಲ್. ಇನ್ನು ಮೈಟೋಕಾಂಡ್ರಿಯಾ ನಿಮಗೆ ಗೊತ್ತೇ ಇದೆ, ಇದು ಶಕ್ತಿ ಉತ್ಪಾದನಾ ಕೇಂದ್ರ ಮತ್ತು ಇದು ಜೀವಕೋಶದ ಉಸಿರಾಟದ ಘಟಕವಾಗಿದೆ. ಜೀವಕೋಶಗಳು ಉಸಿರಾಡ್ತವೆ ಸ್ನೇಹಿತರೆ. ಈ ಜೀವಕೋಶದ ಉಸಿರಾಟದ ಘಟಕ ಮೈಟೋಕಾಂಡ್ರಿಯಾ, ಭಾಳ ಇಂಪಾರ್ಟೆಂಟ್ ಇದು, ಇದನ್ನು ತಲೆಯಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ರೈಬೋಸೋಮ್ನ ಕಾರ್ಯ ಏನು ಅಂದರೆ RNA ಅನ್ನು ಹೊಂದಿರುವ ಏಕೈಕ ಕಣದಂಗ ಅದು ರೈಬೋಸೋಮ್. RNA ರೈಬೋಸೋಮ್ನಲ್ಲಿ ಇದೆ. ರೈಬೋಸೋಮ್ RNA ಹೊಂದಿರುವ ಒಂದು ಏಕೈಕ ಕಣದಂಗ.
ನೋಡಿ, ಜೀವಕೋಶದ ಅತ್ಯಂತ ಚಿಕ್ಕ ಕಣದಂಗ ಅಂದರೆ ಅದು ರೈಬೋಸೋಮ್. ಈ ಕೆಳಗಿನವುಗಳಲ್ಲಿ ಯಾವುದು ಜೀವಕೋಶದ ಅತ್ಯಂತ ಚಿಕ್ಕ ಕಣದಂಗ? ರೈಬೋಸೋಮ್, ಸೆಂಟ್ರಿಯೋಲ್, ಲೈಸೋಸೋಮ್, ಮೈಟೋಕಾಂಡ್ರಿಯಾ ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ರೈಬೋಸೋಮ್. ನೋಡಿ, RNAಯಲ್ಲಿ ಮೋಸ್ಟ್ಲಿ 3 ವಿಧಗಳನ್ನು ನಾವು ಕಾಣ್ತೀವಿ: mRNA, rRNA, tRNA. mRNA, rRNA, tRNA ಅಂತ RNAಯಲ್ಲಿ 3 ವಿಧಗಳನ್ನು ನಾವು ಕಾಣ್ತೇವೆ. ನೋಡಿ, 6ನೇ ಪ್ರಶ್ನೆ, ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಭಾರತದ ನೆಪೋಲಿಯನ್ ಅಂತ ನಾವು ಸಮುದ್ರಗುಪ್ತನನ್ನು ಕರೆಯುತ್ತೇವೆ. ನೋಡಿ, ನೆಕ್ಸ್ಟು, ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದರೆ ಶ್ರೀಗುಪ್ತ. ಅದೇ ರೀತಿ ಗುಪ್ತರ ಅವಧಿಯನ್ನು ಭಾರತೀಯ ಇತಿಹಾಸದಲ್ಲಿ ಗೋಲ್ಡನ್ ಏಜ್, ಸುವರ್ಣ ಯುಗ ಅಂತ ಕರಿತೀವಿ. ಗುಪ್ತರ ಅವಧಿಯನ್ನು ಭಾರತೀಯ ಇತಿಹಾಸದಲ್ಲಿ ನಾವು ಗೋಲ್ಡನ್ ಏಜ್ ಅಥವಾ ಸುವರ್ಣ ಯುಗ ಅಂತ ಕರಿತೀವಿ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರಿತೀವಿ ಅಂತ ನಿಮಗೆ ಗೊತ್ತು. ಹಾಗಾದರೆ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದವರು ಯಾರು ಅಂದರೆ ಅದಕ್ಕೆ V.A. ಸ್ಮಿತ್. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದವರು V.A. ಸ್ಮಿತ್. ನೋಡಿ, ಸಮುದ್ರಗುಪ್ತನಿಗೆ ಇನ್ನೊಂದು ಹೆಸರಿತ್ತು. ಏನು ಹೆಸರು? ಲಿಚ್ಚವಿ ದೌಹಿತ್ರ ಅಂತ ಸಮುದ್ರಗುಪ್ತನಿಗೆ ಇನ್ನೊಂದು ಹೆಸರಿತ್ತು, ಲಿಚ್ಚವಿ ದೌಹಿತ್ರ. ನೋಡಿ, ಸಮುದ್ರಗುಪ್ತನ ಆಡಳಿತಾವಧಿ AD 335 375 ಸಮುದ್ರಗುಪ್ತ ಆಡಳಿತವನ್ನು ನಡೆಸಿದ. ನೋಡಿ, ಮುಂದಿನ ಪ್ರಶ್ನೆ, ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಆಚಾರ್ಯ ವಿನೋಬಾ ಭಾವೆ. ನೋಡಿ, ಆಚಾರ್ಯ ವಿನೋಬಾ ಭಾವೆ ಅವರು ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದರು. ಇನ್ನೊಂದು ವಿನೋಬಾ ಭಾವೆ ಅವ್ರ ಬಗ್ಗೆ ಹೇಳೋದಾದರೆ ನೋಡಿ, ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಯಾರು? ವಿನೋಬಾ ಭಾವೆ. ಭೂದಾನ ಚಳುವಳಿಯನ್ನು ಆರಂಭಿಸಿದವರು ವಿನೋಬಾ ಭಾವೆ. ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಕೂಡ ವಿನೋಬಾ ಭಾವೆ. ಅದೇ ರೀತಿ ವೈಯಕ್ತಿಕ ಸತ್ಯಾಗ್ರಹದಲ್ಲಿ 2ನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಪಂಡಿತ್ ಜವಾಹರ್ಲಾಲ್ ನೆಹರು. ವೈಯಕ್ತಿಕ ಸತ್ಯಾಗ್ರಹದಲ್ಲಿ 3ನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಬ್ರಹ್ಮದತ್. ಈ 3ಅನ್ನೂ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮೊದಲನೇ ಸತ್ಯಾಗ್ರಹಿ ಯಾರು ಅಂತ ಕೇಳಿದ್ದಾರೆ, 2ನೇ ಸತ್ಯಾಗ್ರಹಿ ಯಾರು ಅಂತ ಕೇಳಿದ್ದಾರೆ, 3ನೇ ಸತ್ಯಾಗ್ರಹಿ ಯಾರು ಅಂತಲೂ ಕೇಳಿದ್ದಾರೆ. ಮೊದಲನೇ ಸತ್ಯಾಗ್ರಹಿ ವಿನೋಬಾ ಭಾವೆ, 2ನೇ ಸತ್ಯಾಗ್ರಹಿ ಪಂಡಿತ್ ಜವಾಹರ್ಲಾಲ್ ನೆಹರು, 3ನೇ ಸತ್ಯಾಗ್ರಹಿ ಬ್ರಹ್ಮದತ್. ನೋಡಿ, 8ನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ಸ್ನೇಹಿತರೆ. ಗ್ರೀನ್ಲ್ಯಾಂಡ್ ಪ್ರಪಂಚದ ಅತಿ ದೊಡ್ಡ ದ್ವೀಪ. ನೋಡಿ, ಭಾರತದ ಅತಿ ದೊಡ್ಡ ದ್ವೀಪ ಯಾವುದು? ಭಾರತದ ಅತಿ ದೊಡ್ಡ ದ್ವೀಪ ಗ್ರೇಟ್ ನಿಕೋಬಾರ್. ಅದೇ ರೀತಿ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಪ್ರಪಂಚದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್, ಭಾರತದ ಅತಿ ದೊಡ್ಡ ದ್ವೀಪ ಗ್ರೇಟ್ ನಿಕೋಬಾರ್. ಅದೇ ರೀತಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನದಿ ದ್ವೀಪ ಯಾವುದು? ಪ್ರಪಂಚದಲ್ಲಿ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪ. ಅದೇ ರೀತಿ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ದ್ವೀಪ ಯಾವುದು ಅಂತ ಕೇಳಿದರೆ ಅದು ಮಜುಲಿ ದ್ವೀಪ. ಈ ಮಜುಲಿ ದ್ವೀಪ ಇರೋದೆಲ್ಲಿ? ಅಸ್ಸಾಂ ರಾಜ್ಯದಲ್ಲಿ. ಈ ಮಜುಲಿ ದ್ವೀಪ ನಿರ್ಮಾಣ ಆಗಿರೋದು ಯಾವುದರಿಂದ? ಬ್ರಹ್ಮಪುತ್ರ ನದಿಯಿಂದ ಮಜುಲಿ ದ್ವೀಪ ನಿರ್ಮಾಣವಾಗಿದೆ. ಇದು ಅಸ್ಸಾಂ ರಾಜ್ಯದಲ್ಲಿದೆ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ನದಿ ದ್ವೀಪವಾಗಿದೆ. ಅದೇ ರೀತಿ ಭಾರತದ ಅತಿ ದೊಡ್ಡ ದ್ವೀಪ ಗ್ರೇಟ್ ನಿಕೋಬಾರ್, ಪ್ರಪಂಚದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. 9ನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ಎಲ್ಲಿ? ಸರಿಯಾದ ಉತ್ತರ ನೇಪಾಳದಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಇದೆ. ನೋಡಿ ಸ್ನೇಹಿತರೆ, ವಿಶ್ವದ ಅತಿ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್ ಶಿಖರ. ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ. ಇದು ಇರೋದು ನೇಪಾಳದಲ್ಲಿ. ನೋಡಿ, ಈ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಸರಾಸರಿ ಎತ್ತರ ಎಷ್ಟಿದೆ? ಅಂದಾಜು 8,900 ಮೀಟರ್. ಇದು ವಿಶ್ವದಲ್ಲಿಯೇ ಅತಿ ಎತ್ತರವಾದ ಶಿಖರ. 8,900 ಮೀಟರ್ ಎತ್ತರವಿರುವ ಈ ಮೌಂಟ್ ಎವರೆಸ್ಟ್ ಶಿಖರವು ಯಾವಾಗಲೂ ಹಿಮದಿಂದ ಆವೃತವಾಗಿರುತ್ತದೆ. ಇದನ್ನು ನೇಪಾಳದಲ್ಲಿ ಸಾಗರ ಮಾತಾ ಅಂತ ಕರೀತಾರೆ, ಟಿಬೆಟ್ನಲ್ಲಿ ಚೊಮೋಲುಂಗ್ಮಾ ಅಂತ ಕರೀತಾರೆ. ಏನು? ಮೌಂಟ್ ಎವರೆಸ್ಟ್ ಶಿಖರ, ನೇಪಾಳದಲ್ಲಿರುವ ಮೌಂಟ್ ಎವರೆಸ್ಟ್ ಶಿಖರ 8,900 ಮೀಟರ್ ಎತ್ತರ ಇರುವ ಶಿಖರ.
ಹಿಮದಿಂದ ಆವೃತವಾಗಿರುವ ಶಿಖರ. ಇದನ್ನು ನೇಪಾಳದಲ್ಲಿ ಸಾಗರಮಾತ ಅಂತ ಕರೆದ್ರೆ ಟಿಬೆಟ್ನಲ್ಲಿ ಚೊಮೊಲುಂಗ್ಮಾ ಅಂತ ಕರೀತಾರೆ. ನೋಡಿ, ತೇನ್ಸಿಂಗ್ ನಾರ್ಗೆ ಮತ್ತು ಎಡ್ಮಂಡ್ ಹಿಲರಿ ಇವರಿಬ್ಬರು ಕೂಡ ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ವ್ಯಕ್ತಿಗಳು. ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ವ್ಯಕ್ತಿಗಳು ಯಾರು ಅಂತ ಕೇಳಿದರೆ ತೇನ್ಸಿಂಗ್ ನಾರ್ಗೆ ಮತ್ತು ಎಡ್ಮಂಡ್ ಹಿಲರಿ. ಅದೇ ರೀತಿ ಜುಂಕೋ ತಬಿ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಮಹಿಳೆ. ನೋಡಿ, ಇಲ್ಲಿ ನಾವು ಪ್ರಪಂಚವನ್ನು ನೋಡಿದ್ವಿ, ಅಂದರೆ ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದವರು ನೋಡಿವಿ. ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ವ್ಯಕ್ತಿಗಳು ತೇನ್ಸಿಂಗ್ ನಾರ್ಗೆ ಮತ್ತು ಎಡ್ಮಂಡ್ ಹಿಲರಿ. ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಮಹಿಳೆ ಜುಂಕೋ ತಬಿ. ಆದರೆ ಭಾರತದಲ್ಲಿ ಅವತಾರ್ ಸಿಂಗ್ ಚೀಮಾ ಎಂಬುವರು ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ಭಾರತೀಯ ವ್ಯಕ್ತಿ. ಅದೇ ರೀತಿ ಮೊದಲ ಭಾರತೀಯ ವ್ಯಕ್ತಿ ಮ್ಯಾನ್ ಆತು ವುಮನ್ ಯಾರು? ಬಚೇಂದ್ರಿ ಪಾಲ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ. ನೋಡಿ, 10ನೇ ಪ್ರಶ್ನೆ, ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಹೊಂದಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯೂರಿಯಾದ ರಾಸಾಯನಿಕ ಸೂತ್ರ CH4N2O. ಯಾವ ರಸಗೊಬ್ಬರ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ? ಯೂರಿಯಾ, CH4N2O. ನೆಕ್ಸ್ಟ್ ಕ್ವಶನ್ನು, ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಧಾರವಾಡದಲ್ಲಿ ಹರಿಯುವುದಿಲ್ಲ. ನೋಡಿ, ಬೆಳಗಾವಿ, ವಿಜಯಪುರ, ರಾಯಚೂರು ಈ 3 ಜಿಲ್ಲೆಗಳಲ್ಲೂ ಕೂಡ ಕೃಷ್ಣಾ ನದಿ ಹರಿಯುತ್ತದೆ. ಹಾಗೂ ಈ ಕೃಷ್ಣಾ ನದಿಯ ಬಗ್ಗೆ ನೋಡೋದಾದರೆ ಕೃಷ್ಣಾ ನದಿ ಭಾರತದ 3ನೇ ಅತಿ ದೊಡ್ಡ ನದಿ. ಈ ಕೃಷ್ಣಾ ನದಿ ಹರಿಯೋದು 1400 ಮೀಟರ್ ಉದ್ದ ಹರಿಯುತ್ತದೆ. 1400 ಕಿಲೋಮೀಟರ್ ಉದ್ದ ಕೃಷ್ಣಾ ನದಿಯು ಹರಿಯುತ್ತದೆ. ಕೃಷ್ಣಾ ನದಿಯು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಒಟ್ಟು 4 ರಾಜ್ಯದಲ್ಲಿ ಕೃಷ್ಣಾ ನದಿ ಹರಿಯುತ್ತದೆ. ಈ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ. ಈ ನದಿ ಆಂಧ್ರ ಪ್ರದೇಶದ ಹಂಸಲಾದೇವಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕೃಷ್ಣಾ ನದಿ ಬಗ್ಗೆ, ಕೃಷ್ಣಾ ನದಿ 3ನೇ ಅತಿ ದೊಡ್ಡ ನದಿ. ಇದು 1400 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಈ ನದಿಯು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುತ್ತದೆ. ಈ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ. ಈ ನದಿ ಆಂಧ್ರ ಪ್ರದೇಶದ ಹಂಸಲಾದೇವಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. 12ನೇ ಪ್ರಶ್ನೆ, ಇಸ್ತಾನ್ಬುಲ್ನ ಹಳೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್. ನೋಡಿ ಸ್ನೇಹಿತರೆ, ಕಾನ್ಸ್ಟಾಂಟಿನೋಪಲ್ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್ ಉಪಯೋಗಿಸಿ ಮೋಡ ಬಿತ್ತನೆ ಮಾಡಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು? ಸರಿಯಾದ ಉತ್ತರ ಜೇಲಂ ನದಿಯ ದಡದಲ್ಲಿ ನಡೆಯಿತು. ನೋಡಿ, ಸ್ವರಾಜ್ ಪಾರ್ಟಿಯು ಡ್ಯಾಶ್ ರವರಿಂದ ಸ್ಥಾಪಿಸಲ್ಪಟ್ಟಿತು. ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸಿದವರು ಯಾರು? CR ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸ್ತಾರೆ. ಜನವರಿ 1923ರಂದು ಈ ಸ್ವರಾಜ್ ಪಾರ್ಟಿಯನ್ನು CR ದಾಸ್ ಮತ್ತು ಮೋತಿಲಾಲ್ ನೆಹರು ಇಬ್ಬರು ಸ್ಥಾಪಿಸುತ್ತಾರೆ. ನೋಡಿ, ಮೊಹೆಂಜೊದಾರೋ ಇದು ಎಲ್ಲಿದೆ? ಸರಿಯಾದ ಉತ್ತರ ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ನೋಡಿ, ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು. ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಪುಲಿಕೇಶಿ ನಿಂದ ಸೋಲಿಸಲ್ಪಟ್ಟನು. 1708ರಲ್ಲಿ ಗುರು ಗೋವಿಂದ ಸಿಂಗ್ ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು. 1708ರಲ್ಲಿ ಗುರು ಗೋವಿಂದ ಸಿಂಗ್ ರವರನ್ನು ನಂದೇಡ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ?
ಪುರಂದರದಾಸರನ್ನು ಕರೆಯುತ್ತಾರೆ? ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು? ಇ.ಪಿ. ರೈಸ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು? ಸರಿಯಾದ ಉತ್ತರ ಡಿ.ವೈ. ಚಂದ್ರಚೂಡ್. ಇವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಇವರು ಸುಪ್ರೀಂ ಕೋರ್ಟಿನ 50ನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು? INC ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಅಂದರೆ ಅದು ಸರೋಜಿನಿ ನಾಯ್ಡು. ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು? 1789. ಮಹಾತ್ಮ ಗಾಂಧೀಜಿಯವರು ಡ್ಯಾಶ್ ಸ್ಥಳದಲ್ಲಿ ಜನಿಸಿದರು? ಸರಿಯಾದ ಉತ್ತರ ಪೋರಬಂದರ್ನಲ್ಲಿ ಜನಿಸಿದರು. ಇವರು ಜನಿಸಿದ್ದು ಅಕ್ಟೋಬರ್ 2, 1869ರಂದು ಮಹಾತ್ಮ ಗಾಂಧಿ ಜನಿಸಿದರು. ಜನವರಿ 30, 1948ರಂದು ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದಿದರು. ಆದ್ದರಿಂದ ನಾವು ಅಕ್ಟೋಬರ್ 2 ಗಾಂಧಿ ಜಯಂತಿಯಾಗಿ ಆಚರಿಸುತ್ತೇವೆ. ಜನವರಿ 30 ನಾವು ಹುತಾತ್ಮರ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಜನಿಸಿದ್ದು ಎಲ್ಲಿ? ಪೋರಬಂದರ್ನಲ್ಲಿ. ಚಕ್ರವರ್ತಿ ಅಕ್ಬರನ ಕಂದಾಯ ಮಂತ್ರಿಯಾಗಿದ್ದವರು ಯಾರು? ಸರಿಯಾದ ಉತ್ತರ ರಾಜ ತೋದರಮಲ್ಲ. ನೋಡಿ, ಚಕ್ರವರ್ತಿ ಅಕ್ಬರ್ 1585ರಲ್ಲಿ ರಾಜಧಾನಿಯನ್ನು ಲಾಹೋರ್ಗೆ ಸ್ಥಳಾಂತರಿಸಿದನು. 1585ರಲ್ಲಿ ತನ್ನ ರಾಜಧಾನಿಯನ್ನು ಲಾಹೋರ್ಗೆ ಸ್ಥಳಾಂತರಿಸಿದ. ಅವನು ನಂತರ ಮತ್ತೆ ಲಾಹೋರ್ನಿಂದ 1599ರಲ್ಲಿ ಲಾಹೋರ್ಗೆ ಸ್ಥಳಾಂತರಿಸಿದ್ನಲ್ಲ, ಮತ್ತೆ ಅದೇ ಲಾಹೋರ್ನಿಂದ ಮತ್ತೆ ಆಗ್ರಾಗೆ ಸ್ಥಳಾಂತರಿಸಿದ 1599ರಲ್ಲಿ. ಹಾಗೂ ಫತೇಪುರ್ ಸಿಕ್ರಿಯನ್ನು ಸ್ಥಾಪಿಸಿದನು ಮತ್ತು ಅದನ್ನೇ ರಾಜಧಾನಿಯನ್ನು ಆಗ್ರಾದಿಂದ ಫತೇಪುರ್ ಸಿಕ್ರಿಗೆ ಬದಲಾಯಿಸಿದ. ಫಸ್ಟು ಎಲ್ಲಿಗೆ ಬದಲಾಯಿಸಿದ? ಲಾಹೋರ್ಗೆ 1585ರಲ್ಲಿ ರಾಜಧಾನಿಯನ್ನು ಬದಲಾಯಿಸಿದ ಮತ್ತು 1599ರಲ್ಲಿ ರಾಜಧಾನಿಯನ್ನು ಲಾಹೋರ್ನಿಂದ ಆಗ್ರಾಗೆ ಬದಲಾಯಿಸಿದ. ನಂತರ ಫತೇಪುರ್ ಸಿಕ್ರಿಯನ್ನು ಸ್ಥಾಪಿಸಿದ ನಂತರ ರಾಜಧಾನಿಯನ್ನು 1571ರಲ್ಲಿ ಆಗ್ರಾದಿಂದ ಫತೇಪುರ್ ಸಿಕ್ರಿಗೆ ಬದಲಾಯಿಸಿದ. ಒಟ್ಟು 3 ಬಾರಿ ಅವನು ರಾಜಧಾನಿಯನ್ನು ಬದಲಾಯಿಸಿದ್ದಾನೆ. ಫಸ್ಟು ಲಾಹೋರ್ಗೆ, ನಂತರ ಮತ್ತೆ ಲಾಹೋರಿಂದ ಮತ್ತೆ ಆಗ್ರಾಗೆ, ಮತ್ತೆ ಆಗ್ರಾದಿಂದ ಫತೇಪುರ್ ಸಿಕ್ರಿಗೆ. 26ನೇ ಪ್ರಶ್ನೆ, ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? 1929, 1930, 1931, 1932. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರ ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.